ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಕಬ್ಬಿನ ಮಾಹಿತಿ ಮಿಸ್ ಆಗಿತ್ತು. ನನಗೂ ಟೈಮ್ ಇರಲಿಲ್ಲ. ಬರೀ ಪೈಪ್ಲೈನ್ದು, ಆಮೇಲೆ ಸ್ವಲ್ಪ ಈ ಬದುಗಳಲ್ಲಿ ಕಸ, ಬದುಗಳು ಜಮೀನಿಗೆ ಬದುಗಳು ಇರಲಿಲ್ಲ ಅಂದರೆ ಪಕ್ಕದ ಜಮೀನು ಕಸದ ಬೀಜ ಎಲ್ಲ ನಮ್ಮ ಬದುಗೆ ಹರ್ಕೊಂಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆದಷ್ಟು ಬದುಗಳನ್ನ ಹಾಕ್ಕೊಳ್ರಿ. ಪಕ್ಕದ ಜಮೀನಲ್ಲಿರೋ ಕಸದ ಬೀಜಗಳು ನಮ್ಮ ಜಮೀನಿಗೆ ಹರ್ಕೊಂಬರಲ್ಲ. ಅದು ಸಿಂಪಲ್ ಮಾಹಿತಿ. ಆಮೇಲೆ ಈ ಪೈಪ್ಲೈನ್ ನಲ್ಲಿಗಳ ಬಗ್ಗೆ ತುಂಬ ಜನ ಕಮೆಂಟಲ್ಲಿ ಕ್ವಶನ್ ಕೇಳಿದ್ರು. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮಿಸಬೇಕು. ಇದು 10 HP ಮೋಟ್ರು. 10 HP ಮೋಟ್ರಿಗೆ ನೀವು ಕಂಪಲ್ಸರಿ 20 ನಲ್ಲಿಗಳನ್ನ ಇಡಲೇಬೇಕು. ಇಲ್ಲ ಅಂತಂದರೆ ಮೋಟ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ, ಪೈಪ್ಲೈನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ನಿಮಗೆ ಮೋಟ್ರು ತುಂಬ ಹತ್ತಿರದಲ್ಲಿದೆ, ನಿಮ್ಮದು ಚಿಕ್ಕ ಜಮೀನು, ಒಂದು 4 ಎಕರೆ ಜಮೀನು, 5 ಎಕರೆ ಜಮೀನು ಅಂತ ಇದ್ದರೆ ಕಂಪಲ್ಸರಿ 20 ನಲ್ಲಿ, 25 ನಲ್ಲಿ, ತುಂಬ ಮೋಟ್ರ್ ಹತ್ತಿರ ಇದ್ದರೆ 20-25 ನಲ್ಲಿ ಅಂತೂ ಇಡಲೇಬೇಕು ನೀವು. ಮೋಟ್ರ್ ಸ್ವಲ್ಪ ದೂರ ಇದೆ, ಒಂದು 500 ಮೀಟ್ರು, 600 ಮೀಟ್ರು, ಒಂದು 800 ಮೀಟ್ರು ದೂರ ಇದೆ, ಪೈಪ್ಲೈನು ಅಲ್ಲಿಂದ ಮಾಡ್ಕೊಂಡ್ಬಂದಿದ್ದೀವಿ ಅಂತಂದರೆ ಅಷ್ಟಾದ್ರೂ 20 ನಲ್ಲಿ ಇಡಲೇಬೇಕು. ಯಾವುದೇ ಕಾರಣಕ್ಕೂ 15 ನಲ್ಲಿ ಮಾತ್ರ ಇಡಕ್ಕೆ ಹೋಗ್ಬೇಡ್ರಿ. ಆ ಕ್ಷಣಕ್ಕೆ ಪ್ರೆಷರ್ ಜಾಸ್ತಿಯಾಗಿ ನೀರು ಬೇಗ ಮುಟ್ಟುತ್ತೆ, ಹಂಗೆ ಅಂತ ನೀವು ಅನ್ಕೋಬೋದು. ಬಟ್ ಕ್ರಮೇಣವಾಗಿ ಏನಾಗುತ್ತೆ ಅಂದರೆ, ನೀವು ಹಚ್ಚಿರೋ ಸಾಲ್ವೆಂಟ್ ಏನು ಸೊಲ್ಯೂಷನ್ ಅಂತ ಅಂತಿರಲ್ಲ, ಪೈಪಿಗೆ ಹಚ್ಚೋ ಸೊಲ್ಯೂಷನ್, ಅದು ನಿಧಾನಕ್ಕೆ ಅದಕ್ಕೆ ಪ್ರೆಷರ್ ಬಿದ್ದು ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಆಗಿ ಪೈಪ್ ಕ್ಯಾಪ್ಗಳು ಅದು ಇದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ನೀವು 10 HP ಮೋಟ್ರಿಗೆ 20 ನಲ್ಲಿಗಳನ್ನ ಇಡ್ರಿ. ನಾನು 20 ನಲ್ಲಿ ಇಟ್ಟಿದ್ದೀನಿ. ನಮ್ಮದು ಕನಿಷ್ಠ ಅಂದರೂ ಒಂದು ಮೋಟ್ರೆ ಒಂದು 800 ಮೀಟ್ರ್ 900 ಮೀಟ್ರ್ ದೂರ ಇದೆ. ಆಮೇಲೆ 20 ಏನಂದರೆ, ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ, ಈ ನಲ್ಲಿಗಳಲ್ಲಿ 0.75 HP ಅಂದರೆ 0.5 HP, ಮುಕ್ಕಾಲು ಇಂಚು ನೀರು ಬರುತ್ತೆ. ಏನಂತಾರೆ, ಮುಕ್ಕಾಲು HP ಮೋಟ್ರದ್ದು ನೀರು ಬರುತ್ತೆ, ಅಥವಾ ಅರ್ಧ HP ಅಂತ ಕನ್ಸಿಡರ್ ಮಾಡಿದ್ರು. 20 ನಲ್ಲಿಗೆ 10 HP ಅಂದರೆ ಅರ್ಧ HP ನೀವು ಪ್ಲಸ್ ಮಾಡ್ತಾ ಹೋದರೆ 20 ನಲ್ಲಿಗೆ 10 HP ಆಗುತ್ತೆ. 2 ನಲ್ಲಿ ಸೇರಿ ಅರ್ಧ HP ಸೇರಿ 1 HP, ಇದರ ಅರ್ಧ ಅದರ ಅರ್ಧ ಸೇರಿ 1 HP, ಹೀಗೆ 20 ನಲ್ಲಿಗೆ 10 HP ಆಗುತ್ತೆ. ಕಂಪಲ್ಸರಿ ನೀವು 20 ನಲ್ಲಿಗಳನ್ನ ಇಡಲೇಬೇಕು. ದೂರ ಇದ್ರೂ ಸರಿ, ಹತ್ರ ಇದ್ರಂತೂ 25 ನಲ್ಲಿ ಇಡಿ ಬೆಸ್ಟು. 10 HPಗೆ 7.5 HPಗೆ ಕಂಪಲ್ಸರಿ 15 HP, ಕಂಪಲ್ಸರಿ 15 HP. ಅದಕ್ಕಿಂತ ಜಾಸ್ತಿ ಇಟ್ಟರು ಓಕೆ, ಬಟ್ ಕಡಿಮೆ ಇಡಕ್ಕೆ ಹೋಗ್ಬೇಡ್ರಿ. ಆಮೇಲೆ 5 HP ಮೋಟ್ರಿಗೂ 15 ನಲ್ಲಿನೇ. 5 HP ಇದೆ, ನಾವೆಷ್ಟು ನಲ್ಲಿ ಇಡಬೇಕು ಅಂತ ಒಬ್ರು ಕ್ವಶನ್ ಮಾಡಿದ್ರು. ಅವರು ಸಹ 15 ನಲ್ಲಿನೇ ಇಡಿ. ಯಾಕಂತಂದ್ರೆ ಡಿಸ್ಟೆನ್ಸು ಮ್ಯಾಟರ್ ಆಗುತ್ತೆ. ತುಂಬ ಹತ್ತಿರದಲ್ಲಿದ್ರೆ 5 HP ಮೋಟ್ರು ಸಾಮಾನ್ಯವಾಗಿ 4 ಎಕರೆ 3 ಎಕರೆ ಆ ಥರ ಜಮೀನು ಇರೋರು ಮಾಡ್ಕೊಂಡಿರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು 5 HP ಮೋಟ್ರ್ ಮಾಡಿರೋರು ಸ್ವಲ್ಪ ಜಮೀನು ಚಿಕ್ಕದಾಗಿರುತ್ತೆ, ಹಾಗಾಗಿ ನೀವು ಡಿಸ್ಟೆನ್ಸು ಪೈಪ್ಲೈನ್ ಡಿಸ್ಟೆನ್ಸು ಕಡಿಮೆ ಇರುತ್ತೆ. ನೀವು ಹಾಗಾಗಿ 5 HP ಮೋಟ್ರು 10 ನಲ್ಲಿ ಇಡಬೇಕು ಆ ಥರ ಯಾವತ್ತೂ ಥಿಂಕ್ ಮಾಡೋಕೆ ಹೋಗ್ಬಿಟ್ರೆ, 5 HP ಮೋಟ್ರನ್ನು ನೀವು 15 ನಲ್ಲಿನೇ ಇಡಬೇಕು. ಆಮೇಲೆ 10 HP ಮೋಟ್ರು 20, ಕಂಪಲ್ಸರಿ 25 ಇಟ್ಟರು ಬೆಸ್ಟು. 25 ಇಟ್ಟರು ಒಳ್ಳೇದೇ. ಅಂದರೆ ಹತ್ತಿರ ಇರೋರು 25 ಇಡ್ರಿ, ನಾನು ದೂರ ಇದೆ 20 ಇಟ್ಟಿದ್ದೀನಿ. ಆಮೇಲೆ 7.5 HP ಕಂಪಲ್ಸರಿ 15. ಅದು ದೂರ ಇದ್ರೆ 15, ಹತ್ರ ಇದ್ರೆ ಅದಕ್ಕೂ ನೀವು 20 ಇಟ್ಟರು ಅದು ಒಳ್ಳೇದೆ. ಆಮೇಲೆ 3 HP ಮೋಟ್ರ್ ಏನಾದರೂ ಇದ್ರೆ ಚಿಕ್ಕದಾಗಿ 1 ಎಕರೆ, ಅರ್ಧ ಎಕರೆ, 2 ಎಕರೆ ಈ ಥರ 3 HP ಮೋಟ್ರ್ ಇದೆ ನಮ್ಮದು ಅಂತನೋರು, ಅವರು ಸಹ ಕಂಪಲ್ಸರಿ 15 ನಲ್ಲಿನೇ ಇಡ್ರಿ. ನಿಮ್ಮ 15 ನಲ್ಲಿ ಇಟ್ಟು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಪ್ರೆಷರ್ ಮ್ಯಾಟರ್ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ ಅಂತಂದಾಗ 10 ನಲ್ಲಿ ಇಟ್ಕೊಳ್ರಿ. 3 HP ಮೋಟ್ರು ಸಾಮಾನ್ಯವಾಗಿ ಸಬ್ಮರ್ಸಿಬಲ್, ಬೋರು ಆ ಥರ ಈ ಥರ ಅಂಥವ್ರು ಇಟ್ಕೊಂಡಿರ್ತಾರೆ. ಓಪನ್ ವೆಲ್ಲಲ್ಲಿ ಅಥವಾ ನದಿಗಳಿಂದ ಡೋಣಿಗಳಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿರೋರು ಯಾರು 3 HP ಇಟ್ಟಿರಲ್ಲ. ಸಾಮಾನ್ಯವಾಗಿ ಬೋರ್ವೆಲ್ ಇರೋರು 3 HP ಅವ್ರು ಕಡಿಮೆ. ಅಂಥವರು ಸಹ ನೀವು 12 ರಿಂದ 15 ನಲ್ಲಿ ಇಟ್ಕೋಬಹುದು. 12 ನಲ್ಲಿ ಇಡಕ್ಕಾಗಲ್ಲ, ಕನಿಷ್ಠ ಒಂದು ಪೈಪಿಗೆ 5 ನಲ್ಲಿ ಬರುತ್ತೆ. ಅಂದರೆ 4 ಅಡಿ ಸಾಲ ಜನರಲ್ ಆಗಿ ಎಲ್ಲರೂ ಮಾಡೋದು. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಕಂಪಲ್ಸರಿ ನೀವು 3 HP ಅವರು 10 ನಲ್ಲಿ 15 ನಲ್ಲಿ ಇಟ್ಟರು ಓಕೆ. 5 HP ಅವರು 15 ನಲ್ಲಿ, 7.5 HP ಅವರು 15 ನಲ್ಲಿ, ಮೋಟರ್ ಹತ್ತಿರ ಇರೋರು, ಪೈಪ್ಲೈನ್ ಡಿಸ್ಟೆನ್ಸ್ ಕಡಿಮೆ ಇರೋರು 20 ನಲ್ಲಿ, 10 HP ಅವರು ಕಂಪಲ್ಸರಿ 20 ನಲ್ಲಿ, ಮೋಟರ್ ಹತ್ತಿರ ಇರೋರು 25 ನಲ್ಲಿ ಇಟ್ಕೊಳ್ರಿ. ನೀವು ತುಂಬಾ ಹತ್ರ ಇದೆ ಮೋಟರ್ ಅಂತಂದ್ರೆ 25-30 ನಲ್ಲಿ ಇಟ್ಟರು ಓಕೆ, ಏನು ತೊಂದರೆ ಆಗಲ್ಲ.
20 ಅಂತೂ ಕಂಪಲ್ಸರಿ ಇಡಲೇಬೇಕು 10 HP ಗೆ. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, ಅರ್ಧ HP ಎಲ್ಲ ಸೇರಿ 20 ನಲ್ಲಿಗೆ 10 HP ಆಗುತ್ತೆ ಕಂಪಲ್ಸರಿ. ಇದು ಟೆಕ್ನಿಕಲ್ ಆಗಿ, ಯಾಕಂತಂದ್ರೆ ನೀರು ಬಂದು ಆ ಪೈಪ್ಲೈನ್ ಇಂದ ಯಾಕಂದ್ರೆ ಸುಮಾರು ನಾವು ಬೆಂಡ್ಗಳನ್ನ ಹಾಕಿರ್ತೀವಿ, ಬೆಂಡ್ ಜಾಯಿಂಟ್ಸ್ ಇರ್ತಾವಲ್ಲ, ಅಲ್ಲಿ ನೀರಿನ ಪ್ರೆಷರ್ ಹಿಟ್ ಆಗಿ 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 ಅಲ್ಲೇ ನಮಗೆ ಪ್ರೆಷರ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿರುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈ ನಲ್ಲಿಗಳಲ್ಲಿ ಬಂದು ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು 10 HP ಗೆ ಏನಾದರೂ 15 ನಲ್ಲಿ ಇಟ್ರೆ ಕ್ರಮೇಣವಾಗಿ ನಿಮ್ಮ ಪೈಪ್ಲೈನ್ ಅಲ್ಲಿ ಲೀಕೇಜಸ್ ಬರ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನನಗೆ ಬಂದಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಕಂಪಲ್ಸರಿ 20 ನಲ್ಲಿ ಇಡ್ರಿ. 25 ನಲ್ಲಿ ಅಂತೂ ಬೆಸ್ಟು. ನಾನು ತುಂಬಾ ದೂರ ಇರೋದ್ರಿಂದ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ 20 ನಲ್ಲಿ ಇಟ್ಟಿದ್ದೀನಿ. 25 ನಲ್ಲಿ ಇಟ್ಟರೆ 10 HP ಮೋಟರ್ಗೆ ಬೆಸ್ಟು. 5 HP ಗೆ 15, 7.5 HP ಗೂ 15, 15ರಿಂದ 20, 10 HP ಗೆ 25ರಿಂದ 30. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಷ್ಟು ಮಾತ್ರ ಮಾಡಿ. ಯಾವುದೇ ಕಾರಣಕ್ಕೂ ಮೋಟರ್ ಹತ್ತಿರ ಇರೋರು ಕಡಿಮೆ ನಲ್ಲಿಗಳನ್ನ ಇಡಕ್ಕೆ ಹೋಗಬೇಡಿ. ತುಂಬಾ ನಿಮ್ಮ ಪೈಪ್ಲೈನ್ಗೆ ಡ್ಯಾಮೇಜಸ್ ಬರೋ ಚಾನ್ಸಸ್ ಇರುತ್ತೆ. ನೀವು ಓಪನ್ ಆಗಿ ಮೋಟರಿಂದನೇ ಓಪನ್ ಆಗಿ ಪೈಪ್ಲೈನ್ ಇದೆ, ಓಪನ್ ಆಗಿ ಈ ತರ HDP ಪೈಪ್ಗಳನ್ನ ಹಾಕೊಂಡ್ಬಂದಿದೀವಿ ಅಂತ ಅಂದ್ರೆ ನೋ ಪ್ರಾಬ್ಲಮ್. ನೀವು ಯಾವಾಗ ನೆಲದಲ್ಲಿ ಹಾಕ್ತಿರೋ ಸುಮ್ಮನೆ ನೀವು ತೊಂದರೆಗಳನ್ನ ಅನುಭವಿಸೋಕೆ ಹೋಗಬೇಡಿ. ಏನಪ್ಪ ಆಗುತ್ತಂದ್ರೆ ನೆಲದಲ್ಲಿ ಏನಾದರೂ ಲೀಕೇಜಸ್ ಬಂದರೆ ಸುಮ್ಮನೆ ಅದನ್ನ ಅದನ್ನ ಮಣ್ಣು ತೆಗೆದು ಅದನ್ನ ಆಮೇಲೆ ರಿಪೇರಿ ಮಾಡ್ಕೊಳ್ಳೋದು, ಇದೆಲ್ಲ ಸುಮ್ಮನೆ ಲೇಬರ್ ಖರ್ಚು ವೇಸ್ಟು. ಹಾಗಾಗಿ ಕಂಪಲ್ಸರಿ 10 HP ಗೆ 25, 20, 7.5 HP ಗೆ 15ರಿಂದ 20, 5 HP ಗೆ 15ರಿಂದ 20 ಇಷ್ಟಂತರೂ ಮಾಡ್ಕೊಳ್ಳಿ. ನೋಡಿ, ನಮ್ಮದು ಕನಿಷ್ಠ ಅಂದರೆ 20 ನಲ್ಲಿ ಒಂದು 3 ಗಂಟೆ ಕರೆಂಟ್ ಕೊಟ್ಟರೆ ಕರೆಕ್ಟಾಗಿ 1 ಎಕರೆ ನೀರು ಕಂಪ್ಲೀಟ್ ಆಗುತ್ತೆ. ಕಬ್ಬು ನೋಡಿ 1 ತಿಂಗಳು, ಆ ಕಡೆ ಅದು 1.5 ತಿಂಗಳಾಯಿತು ಫಸ್ಟ್ ಆ ಕಡೆ ಹಚ್ಚಿರೋದು. ಈ ಕಡೆ ಇದು ಎಲ್ಲ 1 ತಿಂಗಳು ಹತ್ತತ್ರ ಆಗ್ತಾ ಬಂತು. ಒಂದು 8-10 ದಿನ ಕೆಲಸ ನಿಲ್ಲಿಸಿದ್ವಲ್ಲ ಆ ಪೈಪ್ಲೈನ್ ರಿಪೇರಿ ಮಾಡ್ಕೊಳ್ಳೋಕ್ಕೋಸ್ಕರ. ಹಾಗಾಗಿ ಕಬ್ಬು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಕಪ್ಪು ಮಣ್ಣಲ್ವ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹೊಸ್ದಾಗಿ ಕಬ್ಬು ಮಾಡೋರು, ಪೈಪ್ಲೈನ್ ಮಾಡ್ಕೊಳ್ಳೋರು, ನಿಮಗೆ ಪೈಪ್ಲೈನಲ್ಲಿ ಖರ್ಚು ಕಡಿಮೆ ಮಾಡ್ಕೋಬೇಕು ಹೇಗೆ, ಆಮೇಲೆ ಪೈಪ್ಲೈನಲ್ಲಿ ನಿಮಗೆ ಯಾವುದೇ ರೀತಿ ಡ್ಯಾಮೇಜಸ್ ಬರದೇ ಇರೋ ಥರ ಹೇಗೆ ಮಾಡ್ಕೋಬೇಕು, ಆ ಥರ ಎಲ್ಲ ಐಡಿಯಾಸ್ಗಳನ್ನ ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ. ಅರ್ಥ ಆಗದಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಅರ್ಥ ಆಗೋ ಥರ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.